ಈಗ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಒಂದು ಕಳೆದ ವರ್ಷ ನಾವು 51% ದರ ಏರಿಕೆ ಆಗಿತ್ತು. ಅದೇನ್ ಮೊನ್ನೆ ಆದಂಗಿದೆ, ಮತ್ತೀಗ 5%. ಈಗ ಮತ್ತೆ ರಾಜಕೀಯ ಆರೋಪ ಪ್ರತ್ಯಾರೋಪ ನಾವು ನೋಡ್ತಾ ಇದ್ದೀವಿ. ಇನ್ನೊಂದ್ ಕಡೆ ವಿಸ್ತರಣೆ ಅಂತಾರೆ, ಅದಕ್ಕೆ ಖರ್ಚಾಗತ್ತೆ ಅಂತಾರೆ. ಸಾಲದ ಪ್ರಮಾಣ ನೋಡಿದ್ರೆ ಅವ್ರದ್ದು ಮೆಟ್ರೋ ತಗೊಂಡಿರೋದು 3-4 ಪಟ್ಟು ಹೆಚ್ಚಾಗಿದೆ. ಹೇಗೆ ಈ ತರದ ಒಂದು ಹೊರೆಯನ್ನ ಹಾಕಿದ್ರೆ? ಒಂದ್ ಕಡೆ ಅನಿವಾರ್ಯ ಮೆಟ್ರೋ ಪ್ರಯಾಣ, ಏನ್ ಮಾಡ್ಬೇಕು? ಮೇಡಮ್, ಖಂಡಿತವಾಗ್ಲೂ ಈ ಒಂದು ದರ ಏರಿಕೆ ಒಂದು ಹೊರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ದನ ಅಷ್ಟು ದರ ಜಾಸ್ತಿ ಮಾಡಿ ದೇಶದಲ್ಲೇ ಎಲ್ಲ ಮೆಟ್ರೋದಲ್ಲೂ ಇದು ಬೆಂಗಳೂರು ತುಂಬಾ ದರ ಜಾಸ್ತಿ ಆಗಿರೋ ರೀತಿಲಿ ಮಾಡಿದ್ರು. ಅದ್ರ ಬಗ್ಗೆನೇ ಇನ್ನೂ ಸುಧಾರಿಸ್ಕೊಂಡಿಲ್ಲ ಜನ. ಮತ್ತೆ ದರ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜನ ಮೆಟ್ರೋ ಯೂಸ್ ಮಾಡೋದು ಬಿಟ್ಬಿಟ್ರು. ಬೇರೆಯವ್ರು ಬಂದಿರ್ಬೋದು, ಬಟ್ ಸುಮಾರು ಸ್ವಲ್ಪ ಜನ ಬಿಟ್ರು, ಮೆಟ್ರೋ ಯೂಸ್ ಮಾಡೋದನ್ನೇ ಬಿಟ್ರು ಈ ದರ ಜಾಸ್ತಿ ಆಗಿರೋದ್ರಿಂದ. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದ್ಸತಿ ದರ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಹೇಳ್ತಾ ಇದಾರೆ ಪ್ರತಿ ವರ್ಷ ನಾವು ದರ ಜಾಸ್ತಿ ಮಾಡ್ತೀವಿ ಅಂತ. ಮೆಟ್ರೋ ಅವ್ರದ್ದು ಪ್ರೆಸ್ ರಿಲೀಸ್ ನೋಡಿದ್ರೆ ನೀವು, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಪ್ರತಿ ವರ್ಷ ದರ ಜಾಸ್ತಿ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನಾವು ಕೇಳ್ಬೇಕಾಗಿರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ದರ ಜಾಸ್ತಿ ಮಾಡೋದಿಕ್ಕೆ ಬೇರೆ ದಾರಿ ಇರ್ಲಿಲ್ವಾ? ಯಾಕಂದ್ರೆ ಲಾಸ್ಟ್ ಟೈಮ್ ದರ ಜಾಸ್ತಿ ಮಾಡಿದಾಗ್ಲೇ ಸುಮಾರು ಜನ ಪ್ರಶ್ನೆ ಕೇಳಿದ್ರು, ನೀವ್ ಯಾವ ಫಾರ್ಮುಲಾ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದೀರಾ ಅಂತ. ಅದರಲ್ಲಿ ಸುಮಾರು ಜನ ಅವ್ರು ಇಟ್ಕೊಂಡಿರೋ ಫಾರ್ಮುಲಾಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಆದ್ರೆ ಮೆಟ್ರೋ ಇದ್ರ ಬಗ್ಗೆ ಒಂದು ಪಾರದರ್ಶಕತೆ ಇರ್ಲಿಲ್ಲ. ಮೆಟ್ರೋಗೆ ಅಟ್ಲೀಸ್ಟ್ ಒಂದು ಸಾರ್ವಜನಿಕ ಡಿಬೇಟ್ ಇಟ್ಕೋಬೇಕಲ್ಲ ಇದ್ರ ಬಗ್ಗೆ, ನಾವ್ ಯಾಕೆ ದರ ಜಾಸ್ತಿ ಮಾಡ್ತಿದೀವಿ ಅಂತ. ಒಂದ್ ಕಡೆ ಮೆಟ್ರೋದವರು ಅವ್ರ ದರ ಜಾಸ್ತಿ ಆಗದಿರೋದಕ್ಕೆ, ಖರ್ಚು ಜಾಸ್ತಿ ಆಗದಿರೋದಕ್ಕೆ ಜವಾಬ್ದಾರಿ ತಗೊಂತ ಇಲ್ಲ. ಮೆಟ್ರೋ ಫೇಸ್ 1 ಬಜೆಟ್ ಇದ್ದಿದ್ದು 60,000 ಕೋಟಿ, ಮುಗಿಸೋ ಅಷ್ಟೊತ್ತಿಗಾಗಿದ್ದು 14,000 ಕೋಟಿ, ಅಂದ್ರೆ ಆಲ್ಮೋಸ್ಟ್ 120% ಜಾಸ್ತಿ. ಸುಮಾರಷ್ಟು ಖರ್ಚು ಜಾಸ್ತಿ ಆಗಿರೋದು ಡಿಲೆಯಿಂದ. ಡಿಲೆಗೆ ಸ್ವಲ್ಪ ಮಟ್ಟಕ್ಕಾದ್ರೂ ಡಿಲೆಗೆ ಅಧಿಕಾರಿಗಳೇ ಕಾರಣ. ಡಿಲೆ ಆಗಿದ್ಮೇಲೆ ಈಗ ಸಿಮೆಂಟ್, ಸ್ಟೀಲು ಅದು ಎಲ್ಲ ಜಾಸ್ತಿ ಆಗುತ್ತೆ, ಬಟ್ ಡಿಲೆ ಆಗಿದ್ಯಾಕೆ? ಸೊ ಈ ಅಧಿಕಾರಿಗಳ್ದೇನು ಹೊಣೆನೇ ಇಲ್ವಾ ಇಲ್ಲಿ? ಸರ್ಕಾರದೇನು ಹೊಣೆನೇ ಇಲ್ವಾ? ಅದು ಒಕ್ಕೂಟ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹೊಣೆನೇ ಇಲ್ವಾ? ಅದನ್ನು ನಾವು ಕೇಳ್ಬೇಕು. ಅಧಿಕಾರಿಗಳು ಮಾಡಿರೋ ವಿಳಂಬದಿಂದ ಮೆಟ್ರೋ ಖರ್ಚು ಜಾಸ್ತಿ ಆಗಿ ಆ ಒಂದು ಹೊರೆನ ಪ್ರಯಾಣಿಕರ ಮೇಲೆ ಹೇರಿದ್ರೆ ಹೇಗೆ ಅನ್ನೋ ಒಂದು ಮೊದಲನೇ ಪ್ರಶ್ನೆ ಬರುತ್ತೆ. ಎರಡನೇದು, ಒಂದು ಪಾರದರ್ಶಕತೆ ಬೇಕು. ಈಗ್ಲಾದ್ರೂ ಮೆಟ್ರೋ ಒಂದು ಸಾರ್ವಜನಿಕ ಸಭೆ ನಡೆಸಿ ಆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಹೆಂಗೆ ಆ ಒಂದು ನಂಬರ್ ಬಂದ್ರು, ಯಾಕೆ ಅಷ್ಟು ಜಾಸ್ತಿ ಮಾಡಿದ್ರು, ಸುಮಾರು ಜನ ಹೇಳ್ತಿರಂಗೆ ಕ್ಯಾಲ್ಕುಲೇಷನ್ಸ್ ತಪ್ಪಿದೆಯಾ, ಅದನ್ನೆಲ್ಲ ಪಾರದರ್ಶಕವಾಗಿ ಮಾತಾಡ್ಬೇಕು. ನಾವು ಪ್ರಜಾಪ್ರಭುತ್ವದಲ್ದಾನೆ ಇದೀವಿ. ಏನ್ ಮೆಟ್ರೋದವ್ರಿಗೆ ಒಂದು ಹಾಲಲ್ಲಿ ಮೀಟಿಂಗ್ ಕರ್ದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಕ್ ಏನ್ ಕಷ್ಟ ಆಗುತ್ತೆ ಅವ್ರಿಗೆ? ಆದ್ರೆ ಈ ಮೆಟ್ರೋ ಮುಂಚೆಯಿಂದ ಪಾರದರ್ಶಕತೆ ಇಲ್ಲದೆ ಇರೋಂತ ಒಂದು ಸಂಸ್ಥೆ. ಮ್ಯಾಕ್ಸಿಮಮ್ RTI ಡಿಕ್ಲೈನ್ ಆಗೋದು ಈ ಮೆಟ್ರೋದಿಂದನೇ. ನೀವು ಅಪೀಲ್ ಹೋಗಿ ನೋಡ್ಕೊಂತೀವಿ ಅಂತಾರೆ. ಅಪೀಲ್ ಹೋದ್ಮೇಲೆ ಅಲ್ಲೂ ಸಹ ಅವರು ಇದು ಮಾಡೋದಿಲ್ಲ. ಇನ್ನೊಂದು ನಾವು ಏನ್ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಬೆಂಗಳೂರು ಬಸ್ ಪ್ರಯಾಣಿಕರ ವೇದಿಕೆಯಿಂದ ಮೆಟ್ರೋ ಶುರು ಆದಂಗಿಂದ ನಾವು ಹೇಳ್ತಾ ಇದೀವಿ, ಇದು ತುಂಬಾ ಒಂದು ದುಬಾರಿಯಾದ ಪ್ರಾಜೆಕ್ಟ್. ಇಷ್ಟು ದುಬಾರಿಯಾದ ಪ್ರಾಜೆಕ್ಟ್, ಸಾಲ ತಗೊಂಡು ಮಾಡ್ತಿರೋ ಪ್ರಾಜೆಕ್ಟ್. ಆ ಸಾಲನ ತೀರ್ಸೋದು ಯಾರು? ಆ ಸಾಲ ತೀರ್ಸೋ ಹೊಣೆ ನಮ್ಮ ಮೇಲೆ ಬರುತ್ತೆ. ವಿನಯ್ ಅವರೇ, ಒಂದು ಟ್ರಾಪ್ ಇದೆ ಇಲ್ಲಿ. ಈಗ ನೀವು ಹೌದು, ಈಗ ಬಸ್ ಪ್ರಯಾಣಿಕ ವೇದಿಕೆ ಕಡೆಯಿಂದ ಮಾತಾಡ್ತಿದ್ದೀರಿ, ಸಾಲ ಆಗ್ತಿದೆ, ಇಲ್ಲಿ ಸಾರ್ವಜನಿಕ ಸೇವೆ ಉತ್ತೇಜನ ಮಾಡ್ಬೋದು, ಕಡಿಮೆ ಅಫೋರ್ಡಬಿಲಿಟಿ ಇದೆ, ಎಲ್ಲವೂ ಇದೆ. ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಬೆಂಗಳೂರಿನಲ್ಲಿ. ಜನ ಏನಾಗಿದೆ, ನಿಮಗೆ ಎಲ್ಲ ವರ್ಗದ ಜನ, ಅಲ್ಲಿ ಮೇಲ್ವರ್ಗದ ಜನ ಅಥವಾ ದುಡಿಯುವ ವರ್ಗ, ಎಲ್ಲಾ ವರ್ಗವೂ ಮೆಟ್ರೋವನ್ನ ಅವಲಂಬಿಸಿದ್ದಾರೆ. ಕಾರಣ ಏನು ಅಂತಂದ್ರೆ ಸಮಯದ ಕಾರಣಕ್ಕಾಗಿ, ಅವ್ರು ಬೇಗ ತಲುಪಬಹುದು ಅಂತ. ಆ ತರದ ಒಂದು ಅವಲಂಬನೆ ಆಗ್ಬಿಟ್ಟಿದೆ ಈಗ ನೀವು ಆ ಜನ ಈಗ ನೀವು ಬಸ್ಸಿಗೆ ಅಥವಾ ಯಾವ್ದೋ ಒಂದು ಬೇರೆ ವೆಹಿಕಲ್ಗೆ ಸ್ವಿಚ್ ಆಗಿ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಕಡಿಮೆ ಸಮಯದಲ್ಲಿ ತಲುಪ್ತಾರೆ, 4 ಕಡೆ ಕೆಲಸ ಮಾಡ್ತಾರೆ ದುಡಿಯೋ ವರ್ಗನು, ಒಂದ್ ಸ್ವಲ್ಪ ದುಡಿಮೆ ಜಾಸ್ತಿ ಆಗತ್ತೆ ಅಂತ. ಈ ತರದ ಅವಲಂಬನೆ ಇದೆ, ಅದೊಂದ್ ರೀತಿ ಟ್ರಾಪ್ ಆಗೋಗಿದೆ. ಅದರಿಂದ ಹೊರಗಡೆ ಬರೋಕ್ಕೂ ಆಗಲ್ಲ, ಹಂಗಂತ ಇಷ್ಟು ದುಡ್ಡು ಅವ್ರು ತೆತ್ತು ಪ್ರಯಾಣ ಮಾಡೋಕ್ಕೂ ಆಗೋದಿಲ್ಲ. ಈ ತರದ ಒಂದ್ ರೀತಿ ಸಂದಿಗ್ಧ ಸ್ಥಿತಿ ಇದೆ. ಮಾತಾಡಿ ಮೇಡಮ್. ಆ ಸಂದಿಗ್ಧ ಸ್ಥಿತಿ ಅರ್ಥ ಆಗುತ್ತೆ, ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ಈ ಸ್ಥಿತಿ ಇದೆ, ಮುಂದಿನ ವರ್ಷಗಳಲ್ಲೂ ಇರುತ್ತೆ. ಬಟ್ ಇದ್ರ ಬಗ್ಗೆ ಏನ್ ಮಾಡ್ತೀವಿ ನಾವು? ಪ್ರತಿ ವರ್ಷ ಈ ತರ ದರ ಏರಿಸ್ಕೊಂಡು ಹೋಗ್ತಾ ಇರ್ತೀವ. ಅಂದ್ಮೇಲೆ ಮೆಟ್ರೋನು ಕೆಲವು ಜನಕ್ಕೆ ಮಾತ್ರ ಅದನ್ನ ಅಫೋರ್ಡ್ ಆಗುತ್ತೆ. ಈ ಸಿಟಿ ಬರೀ ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಅವ್ರಿಗೆ. ನಾನ್ ಕೇಳ್ತಿರೋ ಪ್ರಶ್ನೆ, ನೀವು 1000 ಕೋಟಿ ಮೆಟ್ರೋಗೆ ಸುರಿದು ಮೆಟ್ರೋ ಅಷ್ಟು ದುಬಾರಿ ಆಗಿದ್ರೆ ಎಷ್ಟು ಜನಕ್ಕೆ ಮೆಟ್ರೋ ಅಫೋರ್ಡ್ ಆಗುತ್ತೆ? ಮಿಕ್ಕಿರೋ ಜನ ಏನ್ ಮಾಡ್ಬೇಕು? ನಾವ್ ಯಾಕೆ ಬರೀ ಮೆಟ್ರೋಗೆ ಈ 1000 ಕೋಟಿ ಸುರಿತಾ ಇದೀವಿ, ಮತ್ತೆ ಅದಕ್ಕೆ ದರ ಜಾಸ್ತಿ ಮಾಡ್ತಾ ಇರ್ತೀವಿ? ಈಗ 20,000 ಸಂಬಳ ತಗೊಳ್ಳೋರ್ಗು ಮೆಟ್ರೋ ದುಬಾರಿ ಆಗಿದೆ. ಅವ್ರು ಬಸ್ಸಲ್ದಾನೆ ಓಡಾಡ್ಬೇಕು. ನೀವು ಬಸ್ಗೆ ಅಷ್ಟು 1000 ಕೋಟಿ ಸುರಿತಿಲ್ವಲ್ಲ, ಮೆಟ್ರೋಗೆ ಸುರಿತಾ ಇದ್ದೀರಾ. ಒಂದ್ ಕಡೆ 1000 ಕೋಟಿ ಸುರಿತೀರಾ, ಇನ್ನೊಂದ್ ಕಡೆ ರೇಟ್ ಜಾಸ್ತಿ ಮಾಡ್ತಾನೆ ಇರ್ತೀರಾ. ಸಂದಿಗ್ಧ ಪರಿಸ್ಥಿತಿ ಹೌದು, ಬಟ್ ಯಾರಕ್ ಸಂದಿಗ್ಧ ಪರಿಸ್ಥಿತಿ? ಇದರಿಂದ ಆಚೆ ಬರೋದ್ ಹೇಗೆ? ಯಾಕೆ ಇದ್ರ ಬಗ್ಗೆ ಚರ್ಚೆ ಇಲ್ಲ? ಈ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಇವತ್ತು ಮೆಟ್ರೋ ವೆಬ್ಸೈಟ್ ಅಲ್ಲಿ ಇದೆ.
ಈ ಮೆಟ್ರೋ ವೆಬ್ಸೈಟ್ ಅಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಹಾಕೋದಕ್ಕೆ ತುಂಬಾ ಜನ ಹೋರಾಡಿದ್ರು. ಕೆಲವು ಅಪೋಸಿಷನ್ ಎಂಪಿಗಳು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ರು, ಅದಾದ್ಮೇಲೆ ಹಾಕಿದ್ರು. ಒಂದು ರಿಪೋರ್ಟ್ ಹಾಕೋದಕ್ಕೆ ಏನು ಕೋರ್ಟ್ಗೆ ಹೋಗ್ಬೇಕಾ ಜನ? ಸೊ ನಾನು ಹೇಳ್ತಾ ಇರೋದು 3 ಅಂಶ. ಒಂದು, ಈ ದರ ನಿಗದಿ ಮಾಡೋದ್ರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಪಾರದರ್ಶಕತೆ ಇಲ್ಲ. ಅದ್ರ ಬಗ್ಗೆ ಮೆಟ್ರೋ ಒಂದು ಸಾರ್ವಜನಿಕ ಸಭೆ ಕರೆದು ಎಕ್ಸ್ಪ್ಲೈನ್ ಮಾಡಬೇಕು, ಮೆಟ್ರೋ ಫೈನಾನ್ಸಸ್. ಎರಡನೇದು, ಮೆಟ್ರೋ ದುಬಾರಿ ಪ್ರಾಜೆಕ್ಟ್, ಅದರಿಂದ ಎಸ್ಕೇಪ್ ಮಾಡಕ್ ಆಗೋದಿಲ್ಲ. ನೀವು ಸಿಲ್ಕ್ ಬೋರ್ಡ್ ಇಂದ ಏರ್ಪೋರ್ಟ್ ಹೋಗೋ ರೂಟ್ಗೆ ಖರ್ಚು 10,000 ಕೋಟಿ, ಅದು ಮುಗಿಸೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾನ್ ಕೇಳ್ತಾ ಇರೋದು, ಯಾರಿಗಾಗಿ ಮೆಟ್ರೋ ಇದೆ, ಇನ್ನೂ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ? 2013 ನಲ್ಲಿ ಮೆಟ್ರೋ ಫೇರ್ಸ್ ಎಷ್ಟಿರುತ್ತೆ? ಅಷ್ಟು ಸಂಬಳ ಜಾಸ್ತಿ ಆಗಿರುತ್ತಾ? ಮೆಟ್ರೋ ಫೇರ್ ಲಾಸ್ಟ್ ಇಯರ್ ಎಷ್ಟು ಜಾಸ್ತಿ ಆಯ್ತು? 30-40% ಜಾಸ್ತಿ ಆಯ್ತು. ಯಾರ್ದಾದ್ರು ಸಂಬಳ 30-40% ಜಾಸ್ತಿ ಆಯ್ತಾ? 50%. ಯಾರ್ದಾದ್ರು ಸಂಬಳ ಜಾಸ್ತಿ ಆಯ್ತಾ 50%? ನನ್ ಸಂಬಳ ಏನ್ ಜಾಸ್ತಿ ಆಗಿಲ್ಲ, ನನ್ನ ಅರ್ನಿಂಗ್ ಏನ್ 50% ಜಾಸ್ತಿ ಆಗಿಲ್ಲ. ಯಾರ್ದಾಗಿದೆ ನನ್ಗೆ ಗೊತ್ತಿಲ್ಲ. ಸೊ ಅಂದ್ಮೇಲೆ ಒಂದು ನಗರವಾಗಿ ನಮ್ಗೆ ಈ ಮುಂದೆ ನಮ್ ಪ್ರಶ್ನೆ ಇದೆಯಲ್ಲ, ತುಂಬಾ ಟ್ರಾಫಿಕ್ ಜಾಮ್ ಇದೆ, ಮೆಟ್ರೋಲ್ ಆಯ್ತು ಫಾಸ್ಟ್ ಆಗಿ ಹೋಗ್ಬೋದು, ಬಟ್ ದುಬಾರಿ ಆಗ್ತಾ ಇದೆ. ಇವತ್ತು ಗಾರ್ಮೆಂಟ್ ಕಾರ್ಮಿಕರು ಮೆಟ್ರೋಲ್ ಹೋಗಕ್ ಆಗುತ್ತೆ ಅಂತ ಅನ್ಕೊಂಡಿದೀರಾ ನೀವು? ಆಗೋದಿಲ್ಲ. ಸೆಕ್ಯೂರಿಟಿ ಮೆಟ್ರೋಲ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೀರಾ? ಆಗೋದಿಲ್ಲ ಮೇಡಮ್. ನಮ್ ಬೀದಿ ವ್ಯಾಪಾರಿ ಸಂಘಟನೆಯಲ್ಲೂ ಬೀದಿ ವ್ಯಾಪಾರಿಗಳು ಬಸ್ನೇ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ಬಸ್ಗೆ ಒಂದ್ಸತಿ ನೀವು ಬಸ್ ಪಾಸ್ ತಗೊಂಡು ಸಪರೇಟ್ ಆಗಿ ಮೆಟ್ರೋ ಬೇರೆ ಕೊಡ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ನಾನ್ ಕೇಳ್ತಾ ಇರೋದು, ಇದು ನಮ್ಮ ಮೆಟ್ರೋ ಅಲ್ಲ, ಯಾರ ಮೆಟ್ರೋ ಅನ್ನೋ ಪ್ರಶ್ನೆ ಬಂದಿದೆ ಇವತ್ತು. ಇದ್ರ ಬಗ್ಗೆ ನಾವು ಅರ್ಜೆಂಟ್ ಆಗಿ ಚರ್ಚೆ ಮಾಡ್ಬೇಕಾಗಿದೆ. ಬರೋ ದಿವಸಗಳಲ್ಲಿ ದರ ಕಡಿಮೆ ಮಾಡೋದಕ್ಕೆ ಒಂದು ಅಧಿಕಾರಿಗಳು ಹೊಣೆ ತಗೋಬೇಕು. ಅಧಿಕಾರಿಗಳಿಗೆ ಯಾಕೇನು ಪನಿಷ್ಮೆಂಟ್ ಇಲ್ಲ? ಇಷ್ಟು ಡಿಲೇ ಆಯ್ತಲ್ಲ. ಮೊನ್ನೆ ಕೃಷ್ಣ ಬೈರೇಗೌಡರು ಬೈದಿದ್ದಾರೆ, ನೀವೇ ನೋಡಿರ್ಬೇಕು, ಎಲ್ಲರೂ ವಿಡಿಯೋಸ್ ನೋಡಿದ್ದಾರೆ. ಹೆಬ್ಬಾಳ್ ಹತ್ರ ಏರ್ಪೋರ್ಟ್ ಹೋಗೋ ಸ್ಟ್ರೆಚ್ ವರ್ಷಗಟ್ಟಲೆ ಆದ್ರೂ ಬರೀ ಪಿಲ್ಲರ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದು ಯಾರ ಹೊಣೆ? ಅದು ಒಕ್ಕೂಟ ಸರ್ಕಾರ ಹೊಣೆನಾ? ರಾಜ್ಯ ಸರ್ಕಾರ ಹೊಣೆನಾ? ಅಧಿಕಾರಿಗಳ ಹೊಣೆನಾ? ಮತ್ತೆ ಆ ರೇಟ್ ಆ ಮೆಟ್ರೋದಲ್ಲಿ ನಾನು ಹೇಳ್ದಂಗೆ ಅದು ಸ್ಟಾರ್ಟಿಂಗ್ ಅಲ್ಲೇ 10,000 ಕೋಟಿ ಇದ್ದಿದ್ದು ಈಗ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಮ್ಮ ಮೇಲೆ ತಾನೇ ಹಾಕ್ತಾರೆ, ಮೆಟ್ರೋ ಯೂಸ್ ಮಾಡೋದ್ ಮೇಲೆ ತಾನೇ ಹಾಕ್ತಾರೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ? ಈ ಅಕೌಂಟಬಿಲಿಟಿಗೆ ಪ್ರಶ್ನೆಗೆ ಉತ್ತರ ಎಲ್ಲಿ? ಇದು ನಾವು ಕೇಳ್ತಾ ಇದ್ದೀವಿ. ಓಕೆ, ಧ್ವನಿ ದೊಡ್ಡದಾಗ್ಬೇಕು ಅಂತ ಅನ್ಸುತ್ತೆ ವಿನಯ್ ಅವರೇ. ಒಬ್ಬೊಬ್ಬರು ಹೋರಾಟ ಮಾಡೋದಕ್ಕಿಂತ ಇಡೀ ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೇಂದ್ರ ಸರ್ಕಾರವೂ ಉತ್ತರ ಕೊಡ್ಬೇಕು, ರಾಜ್ಯ ಸರ್ಕಾರವೂ ಉತ್ತರ ಕೊಡ್ಬೇಕು, ಹೊಣೆಗಾರಿಕೆಯನ್ನು ಹೊರಬೇಕು. ಆ ಪ್ರಜ್ಞೆ ಹೇಳಿದಕ್ಕೆ ಈಗ ನಾವು ಮೆಟ್ರೋ ಆಚೆ ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ರೂಲ್ ತಂದ್ರು, ಬರೀ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ತೆಗಿತೀವಿ ಅಂದ್ರೆ ಅವರು ರೂಲ್ ತೆಗ್ದಿಲ್ಲ. ಈಗ ನಾವು ಮೆಟ್ರೋ ಆಚೆ ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಮಾಡಕ್ಕಾಗಲ್ಲ. ಲಾಸ್ಟ್ ಟೈಮ್ ಯಾರೋ ಮೆಟ್ರೋ ಆಚೆ ಪ್ರತಿಭಟನೆ ಮಾಡಿದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ರು. ಅಲ್ಲ, ಅದೇನಾಗುತ್ತೆ ಈಗ ನಿಮಗೆ 10 ಜನ 15 ಜನ 100 ಜನ 200 ಜನ ಬಂದ್ರೆ ಮಾತ್ರ ಸಮಸ್ಯೆ ಆಗುತ್ತೆ. 100 ಜನ ಒಂದೇ ಕಾಸಿಗೆ ಹೋರಾಡಿದ್ರೆ ಯಾವ ಸರ್ಕಾರಗಳು ಏನು ಮಾಡೋಕ್ ಆಗೋದಿಲ್ಲ. ನಿಮ್ ಬೊಮ್ಮನಹಳ್ಳಿ ಹತ್ರ PF ವಿಚಾರದಲ್ಲಿ ಆಗಿರೋದ್ ನೆನ್ಪಿರ್ಬೋದು. ನೀವು ಒಂದೇ ದಿನ ವಾಪಸ್ ಕೇಂದ್ರ ಸರ್ಕಾರ ತೀರ್ಮಾನವನ್ನ ಸರಿ ಆದ್ರೆ ಒಂದು ಬದಲಾವಣೆಗೆ ದೊಡ್ಡ ಮಟ್ಟದ ಹೋರಾಟ ಆಗ್ಲೇಬೇಕಿದೆ. ಖಂಡಿತ ದೊಡ್ಡ ಮಟ್ಟದ ಹೋರಾಟ ಆಗ್ಬೇಕಾಗಿದೆ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ಇವ್ರು ಈ ತರ ರೂಲ್ಸ್ ತಂದು ಬರೀ ನೀವು ಫ್ರೀಡಂ ಪಾರ್ಕ್ ಅಲ್ಲೇ ಪ್ರೊಟೆಸ್ಟ್ ಮಾಡ್ಬೇಕು, ಇನ್ನೆಲ್ಲರೂ ಪ್ರೊಟೆಸ್ಟ್ ಮಾಡಬಾರ್ದು, ಈ ತರ ರೂಲ್ಸ್ ತಂದು ತುಂಬಾನೇ ಸಮಸ್ಯೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್. ಜನರ ಹಕ್ಕನ್ನೇ ಅಂದ್ರೆ ಸಂವಿಧಾನಬದ್ಧ ಹಕ್ಕು, ಶಾಂತಿಯುತವಾಗಿ ಸಭೆ ಸೇರೋದು, ಶಾಂತಿಯುತವಾಗಿ ಹೋರಾಟ ಮಾಡೋದು, ಎಲ್ಲ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ನೋಡೋಣ, ಇದಕ್ಕೊಂದು ಅಂತ್ಯ ಅಂತೂ ಆಡ್ಲೇಬೇಕಿದೆ. ಅದು ಕಾನೂನು ಮುಖಾಂತರವೋ ಅಥವಾ ಹೋರಾಟದ ಮುಖಾಂತರ ಅಥವಾ 2 ವೇದಿಕೆಯಲ್ಲಿ ಮಾಡ್ಬೇಕಾಗುತ್ತೋ ಕಾದ್ ನೋಡೋಣ. ಧನ್ಯವಾದ ವಿನಯ್ ಅವರು, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅನಿಸಿಕೆ, ಅಭಿಪ್ರಾಯ ಅಥವಾ ಏನೇ ಸಲಹೆ ಇದ್ರು ಅದನ್ನು ಕೂಡ ನಮ್ಗೆ ತಿಳಿಸಿ. ನಮಸ್ಕಾರ.